ಗುರುಗಳೇ, ಮದುವೆಗೂ ನೀವೇ ಒಂದು ಒಳ್ಳೆ ಮುಹೂರ್ತ ನೋಡಿ ಇಟ್ಕೊಟ್ಬಿಡಿ. ಮದುವೆ ಅಂತೂ ಯಾವುದೇ ವಿಘ್ನ ಇಲ್ಲದೆ ಸುಸೂತ್ರವಾಗಿ ನಡಿಬೇಕು. ಸರಿ ಅಮ್ಮ, ನೀವು ಹೇಳ್ದಾಗೆ ಆಗಲಿ. ಅಜ್ಜಿನ ನೋಡಿದ್ರೆ ಪಾಪ ಅನ್ಸುತ್ತೆ. ನಡೀದೇ ಇರೋ ಮದುವೆಗೆ ಮುಹೂರ್ತ ಇಟ್ಕೊಡಿ ಅಂತ ಕೇಳ್ತಿದ್ದಾರೆ. ನಡೀದೇ ಇರೋ ಮದುವೆ ಏನಲ್ಲ, ಈ ಮದುವೆ ನಡೆದೇ ನಡೆಯುತ್ತೆ. ಏನು ಹೇಳ್ತಿದ್ಯಾ ಅಕ್ಕ ನೀನು? ಈ ಮದುವೆ ನಡಿಬಾರ್ದು ಅಂತ ತಾನೇ ನಾವು ಇಷ್ಟೆಲ್ಲ ಪ್ರಯತ್ನ ಪಡ್ತಿರೋದು. ಈಗ ನೋಡಿದ್ರೆ ನೀನೇ ಮದುವೆ ನಡೆಯುತ್ತೆ ಅಂತ ಹೇಳ್ತಿದ್ಯಾ? ಮದುವೆನೂ ಆಗುತ್ತೆ, ಇವತ್ತು ಎಂಗೇಜ್ಮೆಂಟು ನಡೆಯುತ್ತೆ. ಆದರೆ ಆ ಲೀಲನ್ ಜೊತೆ ಅಲ್ಲ, ನಮ್ಮ ಶ್ವೇತನ ಜೊತೆ. ಇವತ್ತು ಆ ಲೀಲಾ ಮನೆಗೆ ಬರ್ತಿದ್ದ ಹಾಗೆ ರಿಂಗ್ ಕಳ್ಕೊಂಡಿದ್ದಕ್ಕೆ ಸರಿಯಾಗಿ ಅವಮಾನ ಆಗಿ ಗೇಟ್ ಪಾಸ್ ಸಿಗುತ್ತೆ. ಅದೇ ಟೈಮ್ ಶ್ವೇತಾ ಇಲ್ಲಿದ್ರೆ ಆ ಲೀಲನ್ ಬದಲು ಹೇಜೆ ನಿಶ್ಚಿತಾರ್ಥ ನಮ್ಮ ಶ್ವೇತನ ಜೊತೆ ಆಗತ್ತೆ. ವಾವ್ ಅಕ್ಕ, ಏನು ಐಡಿಯಾ ನಿಂದು. ಹಾಗಿದ್ರೆ ಈಗಲೇ ಶ್ವೇತಂಗೆ ಫೋನ್ ಮಾಡ್ತೀಯಾ? ಹಲೋ ಶ್ವೇತಾ, ಇವತ್ತಿನ ಮನೆಯಲ್ಲಿ ಏಜೆ ನಿಶ್ಚಿತಾರ್ಥ ನಡೀತಾ ಇದೆ. ನೀ ಆದಷ್ಟು ಬೇಗ ರೆಡಿಯಾಗಿ ಇಲ್ಲಿಗೆ ಬರಬೇಕು. ರೆಡಿಯಾಗಿ ಬರಬೇಕಾ? ಯಾಕೆ? ಅದು ನೋಡಿ ಹೊಟ್ಟೆ ಹೊರ್ಕೊಳಕ್ಕ? ಇಲ್ಲ, ಇವತ್ತು ಏಜೆ ನಿಶ್ಚಿತಾರ್ಥ ನಡೆಯೋದು ನಿನ್ನ ಜೊತೆ. ಏನು ಹೇಳ್ತಿದ್ಯಾ ಲಕ್ಷ್ಮಿ? ನೀನು ಹೇಳ್ತಿರೋದು ನಿಜನಾ? ನೀನು ಇಲ್ಲಿಗೆ ಬರ್ತೀಯಲ್ಲ, ಅವಾಗ ನಿನಗೆ ಎಲ್ಲ ಗೊತ್ತಾಗತ್ತೆ. ಅಪ್ಪ ಅಮ್ಮನ ಕರ್ಕೊಂಡು ಬೇಗ ಇಲ್ಲಿಗೆ ಹೊರಟು ಬಂದ್ಬಿಡು. ಆದರೆ ಬೇರೆ ಮಾತಾಡೋದಕ್ಕೆ ಸಮಯ ಇಲ್ಲ. ನಾವೀಗ ಎಲ್ಲ ಅರೇಂಜ್ ಮಾಡಿಬಿಟ್ಟಿದ್ದೀವಿ. ಸೊ ನಮ್ಮ ಪ್ಲ್ಯಾನ್ ಫ್ಲಾಪ್ ಆಗೋದಕ್ಕೆ ಚಾನ್ಸೇ ಇಲ್ಲ. ಬೇಗ ರೆಡಿ ಆಗ್ಬಿಟ್ಟು ಹೊರಟು ಬಂದ್ಬಿಡಿ. ಸರಿ ಸರಿ, ನಾನು ಈಗಲೇ ಹೊರಡ್ತೀನಿ. ಅಂತೂ ದುರ್ಗಾ ಅಕ್ಕನ ಕೈಲಾಗದೆ ಇರೋದನ್ನ ನಾವು ಮಾಡ್ತಾ ಇದ್ದೀವಿ. ದುರ್ಗಾ ಅಕ್ಕನ ಸಹಾಯನೇ ಇಲ್ಲದೆ ನಾವು ಸಾಧನೆ ಮಾಡಿಬಿಟ್ವಿ. ಇಲ್ಲ, ಇದಕ್ಕೆಲ್ಲ ಇಂಡೈರೆಕ್ಟಾಗಿ ದುರ್ಗಕ್ಕನೇ ಕಾರಣ. ಅವತ್ತವರು ಈ ರಿಂಗ್ನ ಲೀಲಂಗೆ ಕೊಡೋಕ್ಕೆ ಹೇಳದೇ ಇದ್ದಿದ್ರೆ ನಾನು ಇವತ್ತು ಪ್ಲ್ಯಾನ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಕರೆಕ್ಟ್ ಅಕ್ಕ. ಏನು ಮಾತಾಡ್ಕೋತಿದ್ದೀರಾ ನೀವಿಬ್ರು? ಎಲ್ಲಿ ಹೋಗಿದ್ರಿ? ನಾವೆಲ್ಲ ಹೋಗ್ತೀವಿ, ಇಲ್ಲೇ ಇದ್ದೀವಲ್ಲ. ಎಲ್ಲ ಜವಾಬ್ದಾರಿನೂ ಸರಿಯಾಗಿ ನಿಭಾಯಿಸ್ಬೇಕು ಅಂತ ನೀವೇ ಹೇಳೋದಲ್ಲ, ಅದಕ್ಕೆ ಡೆಕೋರೇಷನ್ಸ್ನೆಲ್ಲ ನೋಡ್ಕೊತಿದ್ವಿ. ನಿಮ್ಮ ತಲೆಯಲ್ಲಿ ಬೇರೆ ಯಾವ ಯೋಚನೆಗಳು ಇಲ್ಲ ತಾನೆ? ಎಲ್ಲ ಕ್ಲಿಯರ್ ಆಗಿದೆಯಲ್ಲ, ಇನ್ಯಾವ ಯೋಚನೆನೂ ಇಲ್ಲ ಅಲ್ವಾ ಅಕ್ಕ? ಸರಿ, ಬನ್ನಿ, ಬೇರೆ ಕೆಲಸಗಳ ಬಗ್ಗೆನೂ ಹೇಳ್ತೀನಿ. ಅಕ್ಕ, ಆ ರಿಂಗ್ ಬಗ್ಗೆ ನಾವು ಮತ್ತೆ ಮಾತಾಡಬಾರ್ದು. ಕದ್ದು ಗೆದ್ದವರು ಗೆದ್ದಿದ್ರ ಬಗ್ಗೆ ಮಾತಾಡಬೇಕೆ ಹೊರತು ಕದ್ದಿದ್ರ ಬಗ್ಗೆ ಅಲ್ಲ. ಈ ರಿಂಗು ನಮ್ಮ ಹತ್ರ ಇರೋವರೆಗೂ ನಾವು ತುಂಬ ಹುಷಾರಾಗಿರಬೇಕು. ಎಸ್, ಯು ಆರ್ ರೈಟ್. ಬನ್ನಿ. ಎಲ್ಲ ಕಾರ್ ಡೆಕೋರೇಷನ್ ಆಗಿದೆ, ಇವೇನು ಮಾಡೋದು? ಸರಿ, ವಾಪಸ್ ಕಳಿಸ್ಬೇಡ. ಹಲೋ, ಸ್ಟಾಪ್. ಇಷ್ಟು ಎಲ್ಲಿಗೆ ತಗೊಂಡು ಹೋಗ್ತಿದ್ದೆ? ಡೆಕೋರೇಷನ್ ಎಲ್ಲ ಮುಗ್ದಿದೆ, ಉಳಿದಿರೋವನ್ನು ರಿಟರ್ನ್ ತಗೊಂಡೋಗ್ತಾ ಇದೆ. ವಾಪಸ್ ತಗೊಂಡು ಹೋಗ್ತಿದ್ಯಾ? ಸರಿ, ನಾನು ಒಂದು ಕೆಲಸ ಮಾಡ್ತೀನಿ. ಈಗ ನೀನು ಎಷ್ಟು ಹೂನ ವಾಪಸ್ ತಗೊಂಡು ಹೋಗ್ತಿದ್ಯೋ, ನಿನ್ನ ಪೇಮೆಂಟಲ್ಲಿ ಅಷ್ಟೇ ದುಡ್ಡನ್ನ ನಾನು ಕಟ್ ಮಾಡ್ತೀನಿ. ಹಾಂ ಸರ್, ಹೆಚ್ಚಾಗಿರೋದನ್ನ ವಾಪಸ್ ತಗೊಂಡೋಗ್ತಾಯಿದ್ದೀನಿ ಸರ್. ಹೆಚ್ಚಾಗಿರೋದಾ? ಹೆಚ್ಚಾಕೋ ತಗೊಂಡು ಬರೋಕೋದೆ? ಜಾಸ್ತಿ ಆದರೂ ಪರವಾಗಿಲ್ಲ, ಕಡಿಮೆ ಆಗಿಬಿಡ್ದು ಅಂತ ಹೆಚ್ಚಿಗೆ ತಂದಿದ್ದೀವಿ ಸರ್. ಇದೇ ನೀನು ಮಾಡಿರೋ ತಪ್ಪು. ಮೋಸ್ಟ್ಲಿ ನಿಂಗೆ ಮನೆಯವ್ರ ಬಗ್ಗೆ ಗೊತ್ತಿಲ್ಲ ಅಂತ ಅನ್ಸುತ್ತೆ. ಇಲ್ಲಿ ಏನೇ ಮಾಡಿದ್ರು ಪರ್ಫೆಕ್ಟ್ ಆಗಿ ಮಾಡಬೇಕು. ಹೆಚ್ಚು ಆಗಬಾರ್ದು, ಕಡಿಮೆನೂ ಆಗಬಾರ್ದು. ನಿನಗೆ ಹೆಚ್ಚು ಹೂ ತಂದು ತಪ್ಪು ಮಾಡಿದ್ಯಾ? ಈ ಹೂನ ವಾಪಸ್ ತಗೊಂಡು ಹೋಗ್ತಿರೋದು? ಹಾಂ, ಈಗೇನು ಮಾಡೋದು? ಈ ಹೂನ ಬೇರೆ ಕಡೆ ಡೆಕೋರೇಟ್ ಮಾಡು. ಬೇರೆ ಎಲ್ಲ ಕಡೆ ಡೆಕೋರೇಷನ್ ಆಗಿದೆ. ದೇವ್ರ ಮನೆಗೆ ಮಾಡು. ದೇವರಿಗೆ ಎಷ್ಟು ಹೂ ಕೊಟ್ಟರು ಕಡಿಮೆನೆ. ಏನು ಮುಖ ನೋಡ್ತಿದ್ಯಾ? ಹೋಗು, ಇಲ್ಲಾಂದ್ರೆ ಈ ಹೂ ತೆಗೆದು ನನ್ನ ಕತ್ತಿಗೆ ಹಾಕೊಂಡ್ಬಿಡ್ತೀನಿ. ಬೇಡ ಸರ್, ಅಲ್ಲೇ ಹಾಕ್ತೀನಿ. ನಿಲ್ಲು.
ರೇಖಾ, ರಿಂಗ್ ನೋಡಕ್ಕೆ ಈಚೆ ಇನ್ನು ಕಾಲ್ ಮಾಡಿಲ್ವಾ? ಎಂತ ಅಪ್ಶಕನದ ಬಾಯ ನಿಂದು? ನೀನು ಹೇಳಿದ ತಕ್ಷಣ ಕಾಲ್ ಬಂದೇ ಬಿಡ್ತು ನೋಡು. ಸರಿ, ನೀನ್ ಮಾತಾಡ್ತಾ ಇರು. ಅಪ್ಪ ಅಮ್ಮ ಎಲ್ಲ ರೆಡಿ ಆಗಿದಾರಾ ಅಂತ ನೋಡ್ಕೊ ಬರ್ತೀನಿ. ಹಲೋ. ಆ ರಿಂಗು ಈಚೆ ಕೊಟ್ಟಿದ್ದ ರಿಂಗು ಬಾಕ್ಸಲ್ಲೇ ಇತ್ತು. ನಾನಂತೂ ತೆಗ್ದಿಲ್ಲ. ಎಲ್ಲಿ ಹೋಗಕ್ಕೆ ಸಾಧ್ಯ? ಅಪ್ಪ ಅಮ್ಮ ಚುಕ್ಕಿ, ಬೇಗ ಬನ್ನಿ. ಲೀಲಾ ಏನಾಯ್ತಮ್ಮ? ಯಾಕೆ ಹಾಕಿ ಕೂತ್ಕೊಂಡೆ? ಏನಾಯ್ತೆ? ಈಚೆ ಕೊಟ್ಟಿದ್ದ ರಿಂಗ್ ಕಾಣಿಸ್ತಿಲ್ಲ. ನಾನು ಅವತ್ತೇ ಬಡ್ಕೊಂಡೆ, ನೀನು ಏನಾದರೂ ಈ ರೀತಿ ಎಡವಟ್ಟು ಮಾಡ್ಕೊಳ್ತೀಯಾ? ಅದು ತುಂಬ ಕಾಸ್ಟ್ಲಿ ರಿಂಗು, ಕೊಡು ನನ್ನ ಹತ್ರ ಇಟ್ಕೊಳ್ತೀನಿ ಅಂತ. ಕೇಳಿದ್ಯಾ ನನ್ನ ಮಾತನ್ನ? ಅಮ್ಮ, ಏಜೆ ಕಾಲ್ ಮಾಡ್ತಿದ್ದಾರೆ. ಅವ್ರಿಗೇನಾದ್ರೂ ರಿಂಗ್ ಕಳ್ದೋಗ್ದೆ ಅನ್ನೋ ವಿಷಯ ಗೊತ್ತಾದ್ರೆ ನಾನು ಕೊಂದೇ ಬಿಡ್ತಾರೆ. ಕೊಡು, ನಾನು ಮಾತಾಡ್ತೀನಿ. ನೀನೇನೇ ಮಾತಾಡ್ತೀಯ ಅವ್ರ ಹತ್ರ? ಅಯ್ಯೋ, ಏನೋ ಒಂದು ಮಾತಾಡ್ತೀನಿ. ನೀವು ಹೊರಡಕ್ಕೆ ರೆಡಿ ಆಗಿ ಹೋಗಿ, ಅಪ್ಪನ ಕರ್ಕೊಂಡು ಹೋಗ್ರಿ. ಅಮ್ಮ, ರಿಂಗೇ ಇಲ್ಲ ಅಂದಮೇಲೆ ಅಲ್ಲೋಗಿ ಏನಮ್ಮ ಪ್ರಯೋಜನ? ನೀನು ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀಯಾ? ನಾನು ಮಾತಾಡ್ತೀನಿ ಅಂತ ಹೇಳಿದ್ನಲ್ಲ, ಸುಮ್ಮನೆ. ಹಲೋ, ಅದು ಲೀಲಾ. ಓ, ಲೀಲಾನ ನೋಡಬೇಕು ಅಂತ ಫೋನ್ ಮಾಡಿದ್ರಾ? ಅವಳು ರೆಡಿ ಆಗ್ತಿದ್ದಾಳೆ. ಎಂಗೇಜ್ಮೆಂಟ್ಗೆ ಟೈಮ್ ಆಯ್ತಲ್ವಾ, ಅದಕ್ಕೆ ರೆಡಿ ಆದ ತಕ್ಷಣ ನಾವೆಲ್ಲರೂ ಬಂದ್ಬಿಡ್ತೀವಿ. ಅಲ್ಲ, ನಾನು ಆ ರಿಂಗ್ ನೋಡೋದಕ್ಕೆ. ಅದನ್ನ ನಮ್ಮ ಲೀಲಾ ಪ್ರಾಣಕ್ಕಿಂತ ಹೆಚ್ಚಾಗಿ ಕಾಪಾಡ್ಕೊಂಡಿದ್ದಾಳೆ. ನಾನು ಆ ರಿಂಗ್ ನೋಡ್ಬೋದಾ? ಓಹೋ, ಖಂಡಿತವಾಗ್ಲು. ನಾವೆಲ್ಲರೂ ಅಲ್ಲಿಗೆ ಬರ್ತೀವಲ್ಲ, ಆ ಕಣ್ ತುಂಬ ನೋಡಿವ್ರಂತೆ. ಹಾಂ, ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ವಿ. ಅಮ್ಮ, ಇಲ್ಲಿ ತಪ್ಪಿಸ್ಕೊಂಡ್ರೆ ಅಲ್ಲಿ ಅಂಕಲ್ ಕತ್ತಿ ಹಿಡ್ಕೊಂಡು ನಿಂತಿರ್ತಾರೆ. ನನ್ನ ಹತ್ರ ಗುರಾಣಿ ಇದೆ. ರಿಂಗ್ ಇಲ್ಲ ಅಂದಮೇಲೆ ಎಂಗೇಜ್ಮೆಂಟ್ ಇಲ್ಲ, ಮದ್ವೆನೂ ಇಲ್ಲ, ಇಲ್ಲಿಗೆಲ್ಲ ಮುಗೀತು.